Hello everyone, you are watching News Insights. Let's ನಿರಂತರವಾಗಿ ಸರ್ಕಾರದ ಜೊತೆ ನಾವು ಹೋರಾಟ ಮಾಡಿ ಬಂದರೂ ಕೂಡ ಇವತ್ತು ಸರ್ಕಾರ ಪೆರಿಫೆರಲ್ ಇಂಡಸ್ಟ್ರಿ ಅಂತ ಏನು ಮೂಲ ಯೋಜನೆ ಇತ್ತು ಅದನ್ನ ತಿರುಚಿ ಎಸೆನ್ಷಿಯಲ್ ಅಂತ ಏನಿತ್ತು ಅದನ್ನ ತಿರುಸಿ ಬಿಬಿಸಿ ಅಂತ ಹೇಳಿ ಮರುನಾಮಕರಣ ಮಾಡಿ ಇವತ್ತು ಬಿಬಿಸಿ ಹೆಸರಿನಲ್ಲಿ ಇವತ್ತು ಎಸೆನ್ಷಿಯಲ್ ನಮ್ಗೆ ಕಾಣ್ತಾ ಇಲ್ಲ. ಬಿಬಿಸಿ ಕಾಣ್ತಾ ಇರ್ತಕ್ಕಂಥದ್ದು ಏನು ಬೆಂಗಳೂರು ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ರೈತರ ಜಮೀನುಗಳನ್ನ ಸ್ವಾಧೀನ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೊಟ್ಟಿರ್ತಕ್ಕಂಥ ಈ ಸರ್ಕಾರಗಳು ಇವತ್ತು ರೈತರನ್ನ ಮತ್ತಷ್ಟು ಬೀದಿಯಲ್ಲಿರ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದಾಗಲೇ ಏನೋ ಪರಿಹಾರದ ವಿಚಾರವಾಗಿ 5 ಪರಿಹಾರ ಆಯ್ಕೆಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಒಂದನೇದಾಗಿ ನಗದು ಪರಿಹಾರ ಅಂತ ಹೇಳಿ, ಆ ನಗದು ಪರಿಹಾರ 20 ಗಂಟೆ ಒಳಗಡೆ ಇರ್ತಕ್ಕಂಥವರಿಗೆ ಬರೀ ನಗದು ಪರಿಹಾರ ಅಂತ ಹೇಳಿ ಅದನ್ನ ಯಾವ ರೀತಿ ಫಿಕ್ಸ್ ಮಾಡಿದ್ದಾರೆ ಅಂತಂದ್ರೆ, ಇವತ್ತು ಮಾರುಕಟ್ಟೆ ಬೆಲೆನ ಅವರು ಕನ್ಸಿಡರ್ ಮಾಡಲಿಲ್ಲ. ಕಾಂಗ್ರೆಸ್ ಬೆಲೆ ದರವನ್ನ ಹೆಚ್ಚಿಸಬಾರ್ದು ಅಂತ ಹೇಳಿ 2016ರಲ್ಲಿ ಬಿಡಿ ಆಯುಕ್ತರಲ್ಲಿ ಪತ್ರ ಬರೀತಾರೆ. ಅದರ ಸಲುವಾಗಿ 74 ಹಳ್ಳಿಗಳ ಗ್ರಾಮಕ್ಕೂ ಕೂಡ ರೇಟ್ಲೆಸ್ ದರವನ್ನ ಹೆಚ್ಚಿಗೆ ಮಾಡೋದಿಲ್ಲ ಅವರು. ಇವತ್ತು ಆ ಒಂದು ಆಧಾರದ ಮೇಲೆ ಒಂದು ಹಳ್ಳಿಗೆ ಇವಾಗ ಎಕ್ಸಾಂಪಲ್ ಈ ಮಾದನಾಯಕನಹಳ್ಳಿ, ಕುದುರೆಗೆರೆ, ತೋಟಪುರದಲ್ಲಿ, ಬ್ಯಾಲ್ಕೆರೆ, ಕಾಟನಹಳ್ಳಿ, ಮಾವಳಿಪುರ, ಲಿಂಗಪುರ ಗ್ರಾಮಗಳಿಗೆ 1 ಎಕರೆಗೆ 3,30,00,000 ಬೆಲೆ ಫಿಕ್ಸ್ ಮಾಡಿದ್ದಾರೆ. ಅಲ್ಲಿ 4,75,00,000 ಅವರು ನಿಗದಿ ಮಾಡಿದ್ದಾರೆ. ಬಿಡಿಯದವರು 40% ಏನಾದ್ರು ರೇಷನ್ ಕೊಟ್ಟಿದ್ದಾರೆ. ಅಲ್ಲಿ 4,950 ರೂಪಾಯಿ ಅಂತ ಹೇಳಿ ಒಂದಡಿ ಫಿಕ್ಸ್ ಮಾಡಿದ್ದಾರೆ. 4,71,00,000 ಆಗುತ್ತೆ. ಆದ್ರೆ ಇವರು ಫಿಕ್ಸ್ ಮಾಡಿರ್ತಕ್ಕಂಥದ್ದೇನು, ಆ ಬ್ಯಾಂಕಿನ ಗ್ರಾಮಕ್ಕೆ 3,30,00,000 ಸಂದಾಯಿತ ಮೊತ್ತ ಅಂತ ಹೇಳಿ ಫಿಕ್ಸ್ ಮಾಡಿದ್ದಾರೆ. ಇದು ಯಾವ ನ್ಯಾಯ? ಆದ್ರೆ ರೈತರ ಜಮೀನು ತಗೊಳ್ತಕ್ಕಂಥವ್ರಿಗೆ 3,30,00,000, ಅದೇ ಬೀಡಿದಾರು ಏನು 40% ಕೊಟ್ಟಿರ್ತಕ್ಕಂಥ ರೈತರ ಜಮೀನಿಗೆ ಮತ್ತೆ ಬೇರೆಯವರಿಗೆ ಅವರು ಬೆಲೆ ಫಿಕ್ಸ್ ಮಾಡಿರ್ತಕ್ಕಂಥದ್ದು 4,000. ಆದ್ರೆ ಒಂದು ಈಗ ಅವಾರ್ಡ್ ನೋಟಿಸ್ಗಳನ್ನ ಕೊಟ್ಟು ಏನ್ ಮಾಡ್ತಾ ಇದ್ದಾರೆ, ಇವತ್ತು ಅವಾರ್ಡ್ ನೋಟಿಸ್ ನಲ್ಲಿ ಹೇಳ್ತಾ ಇದ್ದಾರೆ ಸಂಧಾರಿತ ಮೊತ್ತ ಮೀರದಂತೆ ವಸತಿ ನಿವೇಶನಗಳನ್ನ ಕೊಡ್ತೀವಿ ಅಂತ ಹೇಳಿ ಅದು ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದು ಯಾವ ನ್ಯಾಯ? ಎಲ್ಲಿದೆ TDR ಎಫ್ಐಆರ್ ಅಂತಕ್ಕಂಥದ್ದು ಯಾವುದೇ ರೈತರಿಗೆ 10% ರೈತರಿಗೂ ಕೂಡ ಅನುಕೂಲ ಆಗುದಿಲ್ಲ. ಇವತ್ತು TDR ಎಫ್ಐಆರ್ ಅಂತಕ್ಕಂಥದ್ದು ಏನು 74 ಹಳ್ಳಿಗಳ 74 ಕಿಲೋಮೀಟರ್ ಲೆಕ್ಕಪತ್ರ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ಬಂಡವಾಳಶಾಹಿಗಳಿದ್ದಾರೆ, ರಿಯಲ್ ಎಸ್ಟೇಟ್ ಏನಿದ್ದಾರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಮತ್ತೆ ಇನ್ನೊಂದು 100 ಮೀಟರ್ ಬರುತ್ತೆ. ಏನು ಪೆರಿಫೆರಲ್ ಇಂಡಸ್ಟ್ರಿ 100 ಮೀಟರ್ ಅಗಲದಲ್ಲಿ ರಸ್ತೆ ಮಾಡ್ತೀನಿ ಅಂತ ಇರ್ತಾರೆ, 65 ಮೀಟರ್. ಇನ್ನು 35 ಮೀಟರ್ ಅಲ್ಲಿ 35% ವಾಣಿಜ್ಯ ಭೂಮಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಕೊಡ್ತಾ ಇದ್ದಾರೆ ಸ್ವಾಮಿ? ಉಚಿತವಾಗಿ ಕೊಡ್ಬೇಕು. ನಾವು ನೋಡಿ, ನಮ್ಮ ಪಿತೃವಾಗಿದ್ದ ಜಮೀನುಗಳು ಕಷ್ಟ ಬಿದ್ದು ದುಡ್ದು ನಾವು ಬೆಳೆದು ಉಳಿಸ್ಕೊಂಡಿರ್ತಕ್ಕಂಥ ಈ ಜಮೀನುಗಳನ್ನ 60 ಮೀಟರ್ ಹೋಗ್ತಕ್ಕಂಥ ರಸ್ತೆ ಕೊಟ್ಟಿರ್ತಕ್ಕಂಥ ಭೂಮಿನ ಉಚಿತವಾಗಿ ಕೊಡ್ಬೇಕು ಅವ್ರಿಗೆ. ಇನ್ನು